ನೋಡಿ, ಕಾಂಗ್ರೆಸ್ ಪಕ್ಷ ಸಮೀಕ್ಷೆಯನ್ನು ಮಾಡಿ ಮತ್ತು ಎಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಶಿವಾನಂದ ಪಾಟೀಲ್ ಅವರ ಅಭಿಪ್ರಾಯ, ಯಶವಂತಗೌಡ ಅಭಿಪ್ರಾಯ, ಮನಗೂಳಿಯವರ ಅಭಿಪ್ರಾಯ, ಆಮೇಲೆ ನಾಡಗೌಡರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ತಗೊಂಡು ಒಕ್ಕೂರ್ಲಿಂದ ಇವತ್ತು ರಾಜು ವರ್ಗರವ್ರ ಅಭ್ಯರ್ಥಿ ಆಗಬೇಕು ಅಂಥೇಳಿ ಇದು ಮಾಡಿದ್ರಿಂದ ಪಕ್ಷನೂ ಕೂಡ ಸಮೀಕ್ಷೆ ಮಾಡಿ ರಾಜು ವರ್ಗರವ್ರನ್ನ ಅಭ್ಯರ್ಥಿಯಾಗಿ ನಿನ್ನೆ ಶಿವರಾತ್ರಿ ಎಂದು ಒಂದು ದಿವಸ ಪ್ರಥಮ ಲಿಸ್ಟ್ನಲ್ಲಿ ಕರ್ನಾಟಕ ಪದರಲ್ಲಿ ಪ್ರಥಮ ಹೆಸರು ರಾಜು ವರ್ಗರವರು. ಮತ್ತು ಬಹಳ ದಿನಗಳ ಒಂದು ಆಶಯ ಕೂಡ ಇವತ್ತು ಏನು ದಲಿತ ಬಲಗೈ ಇದರಲ್ಲಿ ಅಂಬೇಡ್ಕರ್ ಇದರಲ್ಲಿ ಅದಕ್ಕೆ ಅಲ್ಲಿ ಕೂಡ ಭಾಳ ನಾವು 2.5 ಲಕ್ಷ 3 ಲಕ್ಷ ಜನಸಂಖ್ಯೆ ಇದ್ದೀವಿ, ನಮಗೆ ಟಿಕೆಟ್ ನೀಡಬೇಕು ಅಂಥೇಳಿ ಅವ್ರಿಗೂ ಕೂಡ ಬೇಡಿಕೆ ಆಗಿತ್ತು. ರಾಜು ವರ್ಗರವರು ಅವರು ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ತದನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲೇ ಇವತ್ತು ದಿವಸ ಅವರಿಗೆ ಟಿಕೆಟನ್ನು ಇವತ್ತು ದಿವಸ ನಾವು ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ವರಿಷ್ಠರು ಕೂಡ ವಿಚಾರ ಮಾಡಿದ್ವಿ, ಕಟ್ಟಿಕೊಂಡವ್ರು ಕೂಡ ಅಂತ ಪಾರ್ಲಿಮೆಂಟ್ಗೆ ರಾಜು ವರ್ಗರವ್ರು ಮಾಡಬೇಕು ಅಂತ ಹೇಳಿ ಅವತ್ತೇ ನಿರ್ಧಾರ ಮಾಡಿದ್ವಿ. ಇದಕ್ಕೆ ಬಯಸಿದರೆ ರಾಜು ವರ್ಗರವ್ರಿಗೆ ಎಮ್ ಎಲ್ ಎ ಟಿಕೆಟ್ ಸಿಗ್ತದೆ. ಹೀಗಾಗಿ ಇವತ್ತು ರಾಜು ವರ್ಗರವ್ರು ಟಿಕೆಟ್ ಸಿಕ್ಕಿದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ರಾಜು ವರ್ಗರವರು ಬಹಳ ದೊಡ್ಡ ಅಂತರದಿಂದ ಇವತ್ತು ಹೊಸ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ನಾವೆಲ್ಲರೂ ಸಂಘಟಿತವಾದಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸೋತ ಅಭ್ಯರ್ಥಿಗಳು, ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರನ್ನು ಒಳಗೊಂಡು ಎಲ್ಲ ಮುಖಂಡರನ್ನು ಒಳಗೊಂಡು ಜನಪದನ್ನು ಒಳಗೊಂಡು ನಾವು ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಸರ್, ಕಳೆದ ಬಾರಿ MP ಎಲೆಕ್ಷನ್ ಮೈತ್ರಿ ಇತ್ತು, JDS ಮತ್ತು ಕಾಂಗ್ರೆಸ್ ಇತ್ತು. ಅವಾಗಲೂ ಕೂಡ ಗೆಲುವು ಸಾಧಿಸಲಿಕ್ಕೆ ಆಗಲಿಲ್ಲ. ಅದ್ರ ಜೊತೆಗೆ ಹಿಂದೆ ನೋಡೋದಾದರೆ ಅವಾಗಲೂ ಕೂಡ ಮೋದಿ ಅಲ್ಲೇ ಕೂಡ ಇಫೆಕ್ಟ್ ಆಗುತ್ತೆ ನೋಡಿ. ಭಾಳ ಸಲ JDSಗೆ ಮೈತ್ರಿ ಇತ್ತು, JDSಗೆ ಬಿಟ್ಕೊಟ್ವಿ. ಅವಾಗೂ ಕೂಡ ನಾವು ರಾಜು ವರ್ಗರ ಹೆಸರನ್ನ ಪ್ರಪೋಸ್ ಮಾಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಬೇಕಾಗಿತ್ತು ಅದು. ಆವಾಗೂ ಕೂಡ ನಮಗೆ ಭಾಳಷ್ಟು ನೋವಂತಂತು. ಅವಾಗ ನಾವು ಇದನ್ನು JDSಗೆ ಬಿಟ್ಕೊಡುವಂಥ ಸಂದರ್ಭ ಬಂದಾಗ ಅದಾಗಿನೂ ಪಕ್ಷದ ತೀರ್ಮಾನ ಇವತ್ತು ದಿವಸ ನಾವೆಲ್ಲ ತಲೆಬಾಗಲೇಬೇಕು. ಅದಾಯಿತು. ಈಗ ರಾಜು ವರ್ಗರವ್ರು ಸಿಕ್ಕಿದೆ. ಮೋದಿ ಎಲೆ ಇಲೆ ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಆಗಿದ್ರೆ ಇದು ರಾಜ್ಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ನುಡಿದಂತೆ ನಡೆದಿದ್ದೀವಿ. ಪಂಚ ಗ್ಯಾರಂಟಿಗಳೇನಿತ್ತು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸುಮಾರು 1,20,00,000 ಕುಟುಂಬಗಳಿಗೆ ಇವತ್ತು ದಿವಸ ನಾವು ಗೃಹ ಜ್ಯೋತಿ, ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಯೋಜನೆಯನ್ನು ಕೊಟ್ಟಿದ್ದೀವಿ, ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಸುಮಾರು 4.5 ಕೋಟಿ ಜನ ಈ 5 ಪಂಚ ಗ್ಯಾರಂಟಿಗಳಿಂದ 7 ಕೋಟಿ ಜನರಲ್ಲಿ 4.5 ಕೋಟಿ ಜನ ಇವತ್ತು ನಮ್ಮ ಈ ಯೋಜನೆಗಳಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ. ಮತ್ತು ಅವ್ರು ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಡಲ್ಲ ಅಂತಂದು ಸಂಪೂರ್ಣವಂಥ ವಿಶ್ವಾಸ ನಮಗಿದೆ. ಹೀಗಾಗಿ ನಾವು ಚುನಾವಣೆಯನ್ನು ಇವತ್ತು ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡಿ ನಾವು ಆರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಉಗ್ರಪ್ಪನವರು ಈಗಷ್ಟೇ ಹೇಳಿದ್ದಾರೆ ಸರ್, ಇದು ವಚನ ಭ್ರಷ್ಟರದು ಮತ್ತು ವಚನ ಪಾಲಕರ ಲೋಕಸಭಾ ಚುನಾವಣೆ ಅಂತ. ಉಗ್ರಪ್ಪನವರು VS ಉಗ್ರಪ್ಪನವರು ಯಾರು ವಚನ ಭ್ರಷ್ಟರು, ಯಾರು BJP ಅವರು ವಚನ ಭ್ರಷ್ಟರು, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ವಚನ ಪಾಲಕರು. ಅವ್ರು ಯಾಕೆ ಅಂತಂದ್ರೆ ಹೇಳಿದ್ದಾರೆ ನೋಡಿ. 2013ರಿಂದ 2018 ಸಿದ್ದರಾಮಯ್ಯನವರು 165 ಭರವಸೆ ಕೊಟ್ಟಿದ್ದರು. 158 ಭರವಸೆಗಳನ್ನು ಈಡೇರಿಸಿದರು. ಆ 158ರಲ್ಲೇ ಮತ್ತೆ 30 ಹೊಸ ಯೋಜನೆಗಳನ್ನ ಹಾಕ್ಕೊಂಡ್ರು. ಅಂದರೆ 198 ಆಯಿತು, 165 ಅಗೇನ್ಸ್ಟ್. ಅದೇ 2018ರಲ್ಲಿ ಯಡಿಯೂರಪ್ಪನವರು 600 ಭರವಸೆಗಳನ್ನು ಕೊಟ್ಟಿದ್ರು. 50 ಭರವಸೆಗಳನ್ನು ಈಡೇರಿಸಲಿಲ್ಲ. ಹೀಗಾಗಿ ಸ್ವಾಭಾವಿಕವಾಗಿ ಉಗ್ರಪ್ಪರ ಪದವನ್ನು ಪಡ್ಕೊ ವಚನ ಭ್ರಷ್ಟರು ಅಂತ ಹೇಳಿದ್ದಾರೆ. ಮತ್ತು ಈಗ ನಾವು 5 ಗ್ಯಾರಂಟಿ ಕೊಟ್ಟಿದ್ದು ಚುನಾವಣೆ ಪೂರ್ವಕ 5 ಗ್ಯಾರಂಟಿನ ಜಾರಿ ತಂದಿದ್ವಿ. ಹೀಗಾಗಿ ನಾವು ವಚನವನ್ನು ಕೊಟ್ಟದನ್ನು ಪಾಲನೆ ಮಾಡ್ತೀವಿ, ನುಡಿದಂತೆ ನಡೆದಿದ್ದೇವೆ, ನಡೀತಾ ಇದ್ದೇವೆ, ಮುಂದೆನೂ ನಡೀತೀವಿ. ಅವರು ನುಡಿದಂತೆ ನಡೆದಿಲ್ಲ. ಕೇಂದ್ರದಲ್ಲೂ ಕೂಡ ಮೋದಿಯವರ ಸರ್ಕಾರ 15 ಲಕ್ಷ ಎಲ್ಲರ ಅಕೌಂಟಿಗೆ ಕಪ್ಪು ಹಣ ತಂದು ಹಾಕ್ತೀವಿ ಅಂತ ಹೇಳಿದ್ರು. ವರ್ಷ 2 ಕೋಟಿ ಉದ್ಯೋಗ, 10 ವರ್ಷ 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಎಲ್ಲ ಪ್ರತಿಯೊಂದು ಕೂಡ, ಗ್ಯಾಸ್ ಸಿಲಿಂಡರ್ ರೇಟು ಆವಾಗ ನಮ್ಮ ಸರ್ಕಾರಗಳಿದ್ದಾಗ ಒಂದು 25% ಜಾಸ್ತಿ ಆದರೆ ಅವತ್ತು ಸಹ ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾಯಿದ್ರು. ಸ್ಮೃತಿ ಇರಾನ್ ಅವರು, ನಮ್ಮ ಶೋಭಾ ಕರಂದ್ಲಾಜೆಯವರು ಅಡ್ಡಾಡ್ತಿದ್ರು. ಇವತ್ತು ಉಳ್ಳಾಗಡ್ಡಿ ಬೆಲೆ ಜಾಸ್ತಿ ಆದರೆ ಅವ್ರು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ತಿದ್ರು. ಟೊಮೆಟೊ ಬೆಲೆ ಜಾಸ್ತಿ ಆಗಿದೆ. ಈಗ 100ರಿಂದ 200 ಆಗಿದಾವೆ, ಡಬಲ್ ಆಗಿದೆ. ಬೆಲೆ ಏರಿಕೆ, ನಿರುದ್ಯೋಗ ಎಲ್ಲದರಿಂದ ತತ್ತರಿಸಿ ಹೋಗಿದೆ.
ನಮಗೆ ವಿಶ್ವಾಸ ಇದೆ. ಇವತ್ತು ಬಹಳಷ್ಟು ಅವರು ಈ ಪ್ರಚಾರದಲ್ಲಿ ಮುಂದಿದ್ದಾರೆ, ಸುಳ್ಳವನ್ನು ಸತ್ಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅವರು. ಆದರೆ ಕಾಂಗ್ರೆಸ್ ಜನ ಇದೆ, ಇವತ್ತು ಜನ ನಮ್ಮಲ್ಲಿ ಇದು ವಿಶೇಷವಾಗಿ ನನ್ನ ಕರ್ನಾಟಕ ರಾಜ್ಯದ ಬಗ್ಗೆ ಮಾತನಾಡ್ತಾ ರಾಜ್ಯ ಸರ್ಕಾರ ಮೇಲೆ ಜನರಿಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ ನಾಯಕತ್ವದ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಾವು ಇಲ್ಲಿ ಚುನಾವಣೆಯನ್ನು ಗೆಲ್ತೇವೆ.